ಜಿಲ್ಲೆಯ ಕೃಷಿ, ಮಾನವ ಸಂಪನ್ಮೂಲ ಅಭಿವೃದ್ಧಿ, ತಂತ್ರಜ್ಞಾನ ವರ್ಗಾವಣೆ ಹಾಗೂ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ, ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಸಹಯೋಗದೊಂದಿಗೆ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಕೊನೆಹಳ್ಳಿಯಲ್ಲಿ 2004ರಲ್ಲಿ ಕೃಷಿ ವಿಜ್ಞಾನ ಕೇಂದ್ರವನ್ನು ಸ್ಥಾಪನೆ ಮಾಡಿತು. ಕೃಷಿ ವಿಜ್ಞಾನ ಕೇಂದ್ರದ ಧ್ಯೇಯೋದ್ದೇಶಗಳು: ತಂತ್ರಜ್ಞಾನ ಮೌಲ್ಯಮಾಪನೆ ಹಾಗೂ ಅಳವಡಿಕೆಗಾಗಿ ಪ್ರಾತ್ಯಕ್ಷಿಕೆ ಮತ್ತು ಸಾಮರ್ಥ್ಯ ಅಭಿವೃದ್ಧಿ. ಕೃಷಿ ವಿಜ್ಞಾನ ಕೇಂದ್ರದ ಚಟುವಟಿಕೆಗಳು: ಕ್ಷೇತ್ರ ಪರೀಕ್ಷೆಗಳು, ಮುಂಚೂಣಿ ಪ್ರಾತ್ಯಕ್ಷಿಕೆಗಳು, ರೈತರಿಗೆ ಮತ್ತು ವಿಸ್ತರಣಾ ಕಾರ್ಯಕರ್ತರಿಗೆ ತರಬೇತಿ ಕಾರ್ಯಕ್ರಮಗಳು, ನೂತನ ತಂತ್ರಜ್ಞಾನಗಳ ವಿಸ್ತರಣಾ ಚಟುವಟಿಕೆಗಳು, ರೈತರ ಅಗತ್ಯಕ್ಕನುಗುಣವಾಗಿ ಗುಣಮಟ್ಟದ ಬೀಜ, ಕಸಿಗಿಡಗಳು, ಜಾನುವಾರು ತಳಿಗಳು ಮತ್ತು ಜೈವಿಕ ಉತ್ಪನ್ನಗಳನ್ನು ಒದಗಿಸುವುದು. ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದಂತಹ ರೈತರಿಗೆ ನೋಡಿ ಕಲಿ ಮಾಡಿ ತಿಳಿ ಎನ್ನುವ ವಿಸ್ತರಣಾ ತತ್ವದಡಿ ಮನವರಿಕೆ ಮಾಡಿಕೊಳ್ಳಲು ಕೇಂದ್ರದ ಸುಮಾರು 50 ಎಕರೆ ಪ್ರದೇಶದಲ್ಲಿ ವಿವಿಧ ಬೆಳೆಗಳಾದ ರಾಗಿ, ಸಿರಿಧಾನ್ಯಗಳು, ಮೇವಿನ ಬೆಳೆಗಳು, ತೊಗರಿ, ಹುರುಳಿ, ಹರಳು, ತೆಂಗು, ಅಡಿಕೆ, ಮಾವು, ಹುಣಸೆ, ಗೋಡಂಬಿ, ಸೀಬೆ, ಸಪೋಟ ಬೆಳೆಗಳ ಪ್ರಾತ್ಯಕ್ಷಿಕ ಘಟಕಗಳನ್ನು ನಿರ್ಮಾಣಲಾಗಿದೆ. ಇದರಲ್ಲಿ ಬೀಜೋತ್ಪಾದನೆ ಹಾಗೂ ಕಸಿಗಳನ್ನು ಮಾಡಲಾಗುತ್ತಿದೆ. ಹಾಗೆಯೇ ಹೈನುಗಾರಿಕೆ, ಕುರಿ, ಕೋಳಿ ಸಾಕಾಣಿಕೆ ಪ್ರಾತ್ಯಕ್ಷಿಕ ಘಟಕಗಳಿಗೂ ಸಹ ಕೇಂದ್ರದಲ್ಲಿ ಇದ್ದು, ಎರೆಹುಳು ಗೊಬ್ಬರದ ತಯಾರಿಕಾ ಘಟಕ, ಬಯೋಡೈಜೆಸ್ಟರ್ ಘಟಕ ಹಾಗೂ ಆಧುನಿಕ ಕೃಷಿ ಉಪಕರಣಗಳ ಬಳಕೆಯ ಪ್ರಾತ್ಯಕ್ಷಿಕ ಘಟಕಗಳು ಸಹ ಇದ್ದು, ಈ ಎಲ್ಲ ಘಟಕಗಳನ್ನು ರೈತರ ತರಬೇತಿಗೆ ಉಪಯೋಗಿಸಿಕೊಳ್ಳಲಾಗುತ್ತಿದೆ. ಈ ವರ್ಷ ನಮ್ಮ ಕೃಷಿ ವಿಜ್ಞಾನ ಕೇಂದ್ರವು ಕೆಲವೊಂದು ವಿನೂತನ ತಂತ್ರಜ್ಞಾನಗಳ ಘಟಕಗಳನ್ನು ನಮ್ಮ ಕೇಂದ್ರದಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ. ಅವುಗಳೆಂದರೆ AC ರೈನ್ ಜೆಟ್ ನೀರಾವರಿ ಪದ್ಧತಿಯನ್ನು ನಾವು ಅರ್ಧ ಎಕರೆ ಬಹುಮಹಡಿ ಪದ್ಧತಿ ಮಾದರಿಯಲ್ಲಿ ಬೆಳೆಸಿರ್ತಕ್ಕಂಥ ಅಡಿಕೆ ತಾಕಿನಲ್ಲಿ ನಾವು ಈ ಒಂದು AC ರೈನ್ ಜೆಟ್ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೇವೆ. ನಮ್ಮ ಏನು ಕೃಷಿ ಪರಿಕರ ಮಾರಾಟಗಾರರಿಗೆ ಒಂದು ದೇಸಿ ಡಿಪ್ಲೊಮೊ ತರಗತಿಗಳನ್ನು ಮಾಡ್ತಾ ಇದ್ದೇವೆ. ಆ ದೇಸಿ ವಿದ್ಯಾರ್ಥಿಗಳ ಪ್ರಾಯೋಗಿಕ ಕಲಿಕೆಗಾಗಿ 1 ಎಕರೆ ಪ್ರದೇಶದಲ್ಲಿ 45 ಬೆಳೆಗಳ ಒಂದು ಬೆಳೆ ಸಂಗ್ರಹಾಲಯ, ಕ್ರಾಪ್ ಮ್ಯೂಸಿಯಂ ಅಂತ ಏನು ಹೇಳ್ತೀವಿ ಅದನ್ನು ಮಾಡಿದ್ದೀವಿ. ಇದರಲ್ಲಿ 45 ವಿವಿಧ ಬೆಳೆಗಳಾದಂಥ ಕೃಷಿ, ತೋಟಗಾರಿಕೆ ತಾಕುಗಳು ಇದೆ. ಇದರ ಒಂದು ಪ್ರಮುಖ ಇದನ್ನು ಯಾಕೆ ಮಾಡಿದ್ದೀವಿ ಅಂದರೆ, ದೇಸಿ ವಿದ್ಯಾರ್ಥಿಗಳು ಭೂಮಿ ಸಿದ್ಧತೆಯಿಂದ ಹಿಡಿದು ಬಿತ್ತನೆ ಮಾಡೋದಿರ್ಬೋದು, ಕಳೆ ನಿರ್ವಹಣೆ ಮಾಡುವುದಿರ್ಬೋದು, ನೀರು ನಿರ್ವಹಣೆ ಮಾಡೋದಿರ್ಬೋದು, ರೋಗ ಕೀಟ ನಿರ್ವಹಣೆ, ಗೊಬ್ಬರ ಹಾಕೋದಿರ್ಬೋದು, ಕಟಾವು ಮಾಡೋದಿರ್ಬೋದು, ಸಂಸ್ಕರಣೆ ಮಾಡೋ ಹಂತದವರೆಗೆ ಎಲ್ಲ ಹಂತದಲ್ಲೂ ಪ್ರಾಯೋಗಿಕವಾಗಿ ಆ ತಾಕುಗಳಲ್ಲೇ ಈ ಎಲ್ಲ ಕಲಿಕೆಯನ್ನು ಮತ್ತು ಕೌಶಲ್ಯವನ್ನು ಕಲೀಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಬೆಳೆ ಸಂಗ್ರಹಾಲಯವನ್ನು ನಾವು ಮಾಡಿದ್ದೇವೆ. ಮತ್ತು ನಮ್ಮ KVK ಕಟ್ಟಡದ ಮೇಲೆ, ಟೆರೇಸ್ ಮೇಲೆ ಒಂದು ಟೆರೇಸ್ ಗಾರ್ಡನ್, ಒಂದು 750 ಚದರ ಅಡಿಯಲ್ಲಿ ಈ ನೆರಳಿನ ಪರದೆಯನ್ನು ಹಾಕಿ ವಿವಿಧ ತರಕಾರಿ, ಹೂಗಳು, ಗೆಡ್ಡೆಗೆಣಸುಗಳು, ಔಷಧೀಯ ಸಸ್ಯಗಳ ಒಂದು ಸಂಗ್ರಹಾಲಯದ ಟೆರೇಸ್ ಗಾರ್ಡನನ್ನು ನಾವು ಮಾಡಿದ್ದೇವೆ. ಮತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ಜೇನು ಸಾಕಾಣಿಕೆ ಘಟಕವನ್ನು ಸಹ ಮಾಡಲಾಗಿದೆ. 5 ಪೆಟ್ಟಿಗೆಗಳ ಜೇನು ಸಾಕಾಣಿಕೆಯ ಘಟಕವನ್ನು ನಿರ್ಮಾಣ ಮಾಡಿದ್ದೀವಿ. ಇದರಿಂದ ಏನು ತೆಂಗು ಮತ್ತು ಅಡಿಕೆ ವಿವಿಧ ಬೆಳೆಗಳೇನಿದೆ ಅವುಗಳ ಪರಾಗಸ್ಪರ್ಶ ಜಾಸ್ತಿ ಆಗಲಿ, ಪಾಲಿನೇಷನ್ ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು ಈ ಜೇನು ಘಟಕವನ್ನು ನಾವು ಮಾಡಿದ್ದೇವೆ. ಈ ರೀತಿ ವಿವಿಧ ಒಂದು ವಿನೂತನ ಘಟಕಗಳನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಿರ್ಮಾಣ ಮಾಡಿಕೊಂಡು ಇಲ್ಲಿ ರೈತರು ಏನು ಬರ್ತಾರೆ, ನಮ್ಮ ಸಲಹೆಗಾಗಿ ಮತ್ತು ತರಬೇತಿಗಳಿಗಾಗಿ, ಪ್ರಾತ್ಯಕ್ಷಿಕೆಗಾಗಿ ಬರ್ತಾರೆ, ಅವ್ರಿಗೆ ಈ ಎಲ್ಲ ವಿನೂತನ ಪ್ರಾತ್ಯಕ್ಷಿಕೆಗಳನ್ನು ಅವರಿಗೆ ತೋರಿಸಿ ಅವರು ಸಹ ಈ ರೀತಿಯ ಮಾದರಿಗಳನ್ನು ಅವರ ತಾಕುಗಳಲ್ಲಿ, ಅವರ ಹೊಲಗಳಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ನಾವು ಪ್ರೇರೇಪಣೆ ನೀಡ್ತಾ ಇದ್ದೇವೆ.